ರಾಟ್ ವೀಲರ್ ನಾಯಿಗಳು ಅದೆಷ್ಟು ಡೇಂಜರ್? ಈ ನಾಯಿಗಳು ಅಟ್ಯಾಕ್ ಮಾಡೋದು ಯಾಕಾಗಿ? ಮನೆಯಲ್ಲಿ ನಾಯಿಗಳು ಇದ್ದಾವೆ ಎಂದ್ರೆ ಕಳ್ಳರು ಭಯ ಬೀಳ್ತಾರೆ. ಅದರಲ್ಲಿಯೂ ರಾಟ್ ವೀಲರ್ ನಾಯಿಗಳು ಇದ್ದಾವೆ ಎಂದ್ರೆ ಕಳ್ಳರು ಆ ಮನೆಯತ್ತ ಮುಖ ಮಾಡೋದಕ್ಕೂ ಮನಸ್ಸು ಮಾಡೋದಿಲ್ಲ. ಹೌದು, ರಾಟ್ ವೀಲರ್ ನಾಯಿಗಳು ಅಷ್ಟೊಂದು ಫೇಮಸ್, ಅಷ್ಟೇ ಡೇಂಜರ್. ಈ ನಾಯಿಗಳ ಮೂಲ ಜರ್ಮನಿ. ಅಲ್ಲಿಯ ರಾಟ್ ವೀಲ್ ಅನ್ನೋ ಪ್ರದೇಶದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಕ್ಕೆ ಈ ಹೆಸರು ಬಂದಿದೆ. ಇವುಗಳ ಲಕ್ಷಣ ಏನನ್ನೋದು ಇಲ್ಲಿದೆ ನೋಡಿ. ಈ ರಾಟ್ ವೀಲರ್ ನಾಯಿಗಳು ಬಹು ಬೇಗನೆ ಕೋಪಗೊಳ್ತಾವೆ. ಮನೆಯ ಕಾವಲಿಗೆ ಈ ರಾಟ್ ವೀಲರ್ ನಾಯಿಗಳೇ ಬೆಸ್ಟ್ ಅನ್ನೋ ಅಭಿಪ್ರಾಯವೂ ಇದೆ. ಕಳ್ಳರ ಮೇಲೆ ದಾಳಿ ಮಾಡೋ ಸಾಮರ್ಥ್ಯವನ್ನ ಈ ನಾಯಿಗಳು ಹೊಂದಿವೆ. ಇವುಗಳಿಗೆ ಕೋಪ ಬಂದರೆ ಸಾಕಿದ ಮಾಲೀಕನ ಮೇಲೂ ಕೂಡ ದಾಳಿ ಮಾಡ್ತಾವೆ. ವಿಶ್ವದಲ್ಲಿ ಈ ನಾಯಿಗಳ ದಾಳಿಗೆ ನೂರಾರು ಜನ ಬಲಿಯಾಗಿದ್ದಾರೆ. ಹಲವಾರು ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಭಾರತದಲ್ಲಿಯೂ ಬ್ಯಾನ್ಗೆ ಸರ್ಕಾರ ಆದೇಶ ಮಾಡಿತು. ಆದರೆ ಕೋರ್ಟ್ ಮೊರೆ ಹೋಗಿ ತಡೆಯಾಜ್ಞೆ ತರಲಾಗಿದೆ. ರಾಟ್ ವೀಲರ್ ತುಂಬಾ ಅಪಾಯಕಾರಿ ನಾಯಿಗಳು ಅನ್ನೋದು ಕನ್ಫರ್ಮ್. ಇವುಗಳಿಗೆ ಮಾಲೀಕ ಅದೆಷ್ಟೇ ಪ್ರೀತಿ ತೋರಿಸಿದ್ರೂ ಕೋಪ ಬಂದ್ರೆ ಮಾಲೀಕನ ಮೇಲೂ ಕೂಡ ದಾಳಿ ಮಾಡ್ತಾವೆ. ಶೈಲೇಶ್ ಮೇಲೂ ನಾಯಿಗಳು ದಾಳಿ ಮಾಡಿದ್ವು. ಇವುಗಳ ಬಗ್ಗೆ ಶ್ವಾನ ಪ್ರಿಯರು ಏನ್ ಹೇಳ್ತಾರೆ ಅನ್ನೋದು ಇಲ್ಲಿದೆ ನೋಡಿ. ಈ ಘಟನೆ ಬಗ್ಗೆ ತಮ್ಮ ಒಪಿನಿಯನ್ ಏನ್ ಸರಿ? ಯಾಕೆ ಈ ತರ ಆಯ್ತು ಅಂತ? ಸರ್, ಮೇ ಬಿ ಅದು ಮರಿ ಇದ್ದಾಗಿಂದ ಪ್ರಾಪರ್ ಸೋಷಲೈಸ್ ಆಗಿಲ್ಲ. ಒಂದು, ಎರಡನೇದು ಟೆರಿಟರಿ ಚೇಂಜ್ ಆಗಿದೆ. ಒಂದು ಮನೆಯಲ್ಲಿ ಸಾಕ್ಬಿಟ್ಟು ಸಡನ್ ಬೇರೆ ಕಡೆ ಬಿಟ್ಟಿರ್ತಾರೆ. ಆಮೇಲೆ ಅದಕ್ಕೆ ಪ್ರಾಪರ್ ಫುಡ್ ಸಿಕ್ಕಿರಲ್ಲ. ಸೊ ಆಮೇಲೆ ಡಾಗ್ ಬಿಹೇವಿಯರ್ ಏನು ಅಂತಂದ್ರೆ ಮೊಮೆಂಟರಿ ಆಬ್ಜೆಕ್ಟ್ಸ್ ಏನೇ ಕಂಡ್ರು ಹೋಗಿ ಅಟ್ಯಾಕಿಂಗ್ ನೇಚರ್ ಇರುತ್ತೆ. ಹೋಗಿ ಅದನ್ನ ಇನ್ಸ್ಪೆಕ್ಟ್ ಮಾಡುತ್ತೆ. ನೀವು ಒಂದು ಬಾಲ್ ಆಗ್ಲಿ ಮನೇಲಿ ಆಟ ಆಡ್ಸಿದ್ರೆ ಅದನ್ನ ಸುಮ್ಮನೆ ಇರ್ರಿ, ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಲ್ಲ. ಅದನ್ನ ಸ್ವಲ್ಪ ಹಿಂಗ್ ಬಿಸಾಕದ್ ಮಾಡ್ರಿ. ಅದು ಯಾವಾಗ ಮೂವ್ ಆಗುತ್ತೆ ಅವಾಗ ಅದು ಗ್ರಾಬ್ ಮಾಡ್ಲಿಕ್ಕೆ ಹೋಗುತ್ತೆ. ಸೊ ನಾಯಿ ಬಂದಾಗ ಅಷ್ಟೇ, ಚಿಕ್ಕ ಮಕ್ಳು ಓಡೋಗೋದು ಅದೆಲ್ಲ ಮಾಡಿದಾಗ ಅಟೆನ್ಷನ್ ಗ್ರಾಬ್ ಆಗುತ್ತೆ. ಸೊ ಅದರಿಂದ ಓಡೋಗಂಥದ್ದು, ಅದನ್ನ ಕ್ಯಾಚ್ ಮಾಡೋಂಥದ್ದು. ನಾವು ಚಿಕ್ಕ ಮಕ್ಳಿದ್ದಾಗ ಹೆಂಗ್ ಜೂಟು ಮುಟ್ಟು ಆಡ್ತೀವಿ ಆ ತರ ಕೆಲವು ಫನ್ ಆಗಿ ಮಾಡ್ತವೆ, ಕೆಲವು ಹೋಗ್ತಾ ಹೋಗ್ತಾ ಅಗ್ರೆಸಿವ್ ಆಗ್ತವೆ. ಸೊ ಇದನ್ನ ನನಗನ್ಸ್ದಂಗೆ ಮೇ ಬಿ ಅದು ಯಾರೋ ಸಾಕಿ ಮೇಂಟೈನ್ ಮಾಡಕ್ ಆಗದೆ, ಪ್ರಾಪರ್ ಟ್ರೈನಿಂಗ್ ಕೊಡದೆ ತಗೊಂಡ್ಬಂದು ಅಲ್ಲಿ ಬಿಟ್ಟಿದ್ದಾರೆ. ಅದಕ್ಕೆ ಊಟ ಸಿಕ್ಕಿಲ್ಲ. ಅದೇ ಟೈಮಲ್ಲಿ ಇಲ್ಲಿ ನಾಯಿ ನೋಡ್ಕೊಂಡು ಚೀರಾಡಿ, ಅವಕ್ಕೆ ಚೀರಾಡೋದು, ಬಾಡಿ ಮೂವ್ಮೆಂಟ್ಸ್ ಜೋರಾಗಿ ಮಾಡೋದು ಮಾಡ್ಬಿಟ್ರೆ ಇನ್ನೂ ಅಟೆನ್ಷನ್ ಗ್ರಾಬ್ ಮಾಡ್ದಂಗೆ. ನೀವು ಅವು ಬಂದ್ಬಿಡ್ತಾವ, ಸೀದಾ ನಿಮ್ಮ ಹತ್ರನೇ ಬಂದ್ಬಿಡ್ತಾವ. ನೀವು ಸುಮ್ಮನೆ ನಿಂತ್ಕೊಂಡ್ರಿ, ಬಂದ್ ಸ್ನಿಫ್ ಮಾಡಿ ಸುಮ್ಮನೆ ಹೋಗ್ತಾವ. ಸೊ ಅದನ್ನು ಇರ್ಬೋದು. ಆರೆಲ್ಸ್ ನಾಯಿಗೆ ಹಸಿವೆ ಆಗಿರ್ಬೋದು, ಅಥವಾ ಇವ್ರೇನಾರ ಊಟ ಮಾಡಿ ಬಟ್ಟೆ ಮೇಲೆ ಏನಾರ ಚೆಲ್ಕೊಂಡಿರ್ಬೋದು. ಅದು ಸೆಂಟ್ನ ಗ್ರಾಬ್ ಮಾಡಿ ಅದು ಹೋಗಿರ್ಬೋದು, ಏನೋ ಊಟ ಸಿಗುತ್ತೆ ಅಂತ. ಸೊ ನಾವು ಹಿಂಗೆ ಅಂತ ಹೇಳಲಿಕ್ಕೆ ಆಗಲ್ಲ. ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇದೆಲ್ಲ ಸಾಧ್ಯತೆ ಇದೆ. ದುಬಾರಿ ಬೆಲೆಯ ನಾಯಿಗಳನ್ನ ಸಾಕುವರಿಗೆ ಇದೊಂದು ಎಚ್ಚರಿಕೆಯ ಗಂಟೆ. ನಾಯಿಗಳು ತಮ್ಮ ಮಾತು ಕೇಳ್ತಾ ಇಲ್ಲ, ಅಟ್ಯಾಕ್ ಮಾಡ್ತಾ ಇವೆ ಅಂತಾದ್ರೆ ಡಾಗ್ ಸೆಲ್ಟರ್ಗೆ ಇಲ್ಲವೇ ಪ್ರಾಣಿ ದಯಾ ಸಂಘಕ್ಕೆ ನೀಡಬಹುದಾಗಿತ್ತು. ಆದ್ರೆ ಶೈಲೇಶ್ ಮಾಡಿದ ಚಾತುರ್ಯಕ್ಕೆ ಮಹಿಳೆ ಬಲಿಯಾಗಿದ್ದಾಳೆ. ಆಕೆಯ 4 ಮಕ್ಕಳು ಅನಾಥರಾಗಿದ್ದಾರೆ. ಆರೋಪಿಗೆ ತಕ್ಕ ಶಿಕ್ಷೆಯಾಗಬೇಕು. ಹಾಗೆ ಉಳಿದ ನಾಯಿ ಮಾಲೀಕರಿಗೂ ಎಚ್ಚರಿಕೆಯ ಗಂಟೆ ಆಗಬೇಕು ಅನ್ನೋದೇ ಎಲ್ಲರ ಆಶಯ.